ಎಲ್ಲರಿಗೂ ನಮಸ್ತೆ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೀಡಿಂಗ್ ಈ ವರ್ಷ 2025 ಅಲ್ಲಿ ನಾನು ಮದುವೆ ಮ್ಯಾರೇಜ್ ಆಗ್ತೀನಾ ಅನ್ನೋ ಪ್ರಶ್ನೆಗೆ ಆಗಿರುತ್ತೆ. ಫ್ರೆಂಡ್ಸ್, ಈ ಕ್ವೆಶನ್ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಡ್ ಇನ್ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಇಲ್ಲಿ ಟ್ಯಾರೋ ಸ್ಪ್ರೆಡ್ ಮುಖಾಂತರ ನಿಮ್ಮ ಎನರ್ಜಿ, ಮ್ಯಾರೇಜ್ ಅಪರ್ಚುನಿಟೀಸ್, ಚಾಲೆಂಜಸ್ ಬ್ಲಾಕ್ಸ್, ಅಡ್ವೈಸ್ ಏನಿದೆ ಅಂತ ತಿಳ್ಕೊಳ್ಳೋಣ. ಲೆಟ್ಸ್ ಪಿಕ್ ದ ಕಾರ್ಡ್. ನಿಮ್ಮ ಕರೆಂಟ್ ಎನರ್ಜಿಗೆ ಏನಾಗಿರುತ್ತೆ, ನಿಮ್ಮ ಕರೆಂಟ್ ಎನರ್ಜಿ, ಕರೆಂಟ್ ಸಿಚುವೇಶನ್ ಏನು ಅಂತ ನೋಡೋಣ. ಸೊ ನಿಮ್ಮ ನೇಮ್ನ 3 ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ರಿಪೀಟ್ ಮಾಡಿ ನೀವು ಈ ವಿಡಿಯೋನ ನೋಡಬೇಕಾಗುತ್ತೆ. ಸೊ ಈ ರಿಲೇಶನ್ಶಿಪ್ಪಲ್ಲಿ ಇದ್ದರೆ ನೀವು ನಿಮ್ಮ ಪಾರ್ಟ್ನರ್, ನಿಮ್ಮಿಬ್ಬರ ಹೆಸರನ್ನು ನೀವು 3 ಟೈಮ್ಸ್ ರಿಪೀಟ್ ಮಾಡಿ ನೋಡೋದ್ರಿಂದ ಖಂಡಿತ ರೆಸನೇಟ್ ಆಗುತ್ತೆ. ಸೊ ಇದು ಗೈಡೆನ್ಸ್ ಆಗಿರುತ್ತೆ, ಯಾವುದೇ ಥರ ಪ್ರಿಡಿಕ್ಷನ್ಸ್ ಇರೋದಿಲ್ಲ. ಇದು ಒಂದು ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಸೊ ನಾನು ಇಲ್ಲಿ ಡಿಫ್ರೆಂಟ್ ಆಫ್ ಸ್ಪ್ರೆಡ್ಸ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಆ್ಯಕ್ಚುಲಿ 7 ಸ್ಪ್ರೆಡ್ಸ್ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಇಲ್ಲಿ ಜಾಸ್ತಿ ಸ್ಪ್ರೆಡ್ಸ್ ಆಗ್ತಾ ಇದೆ. ನೋಡೋಣ. ಫಸ್ಟ್ ನಿಮ್ಮ ಕರೆಂಟ್ ಎನರ್ಜಿ ಬಗ್ಗೆ ಹ್ಯಾಂಗ್ ಮ್ಯಾನ್ ಕಾರ್ಡ್ ಬಂದಿದೆ. ಸೊ ಇದರ ಅರ್ಥ ನಿಮ್ಮ ಲವ್ ಲೈಫಲ್ಲಿ ಸ್ಟಕ್ ಆಗಿದ್ದೀರಾ ಆರ್ ಪರಿವರ್ತನೆ, ಟ್ರಾನ್ಸಿಷನ್ ಆಗೋದ್ರಲ್ಲಿ ಇದ್ದೀರಾ. ನೀವು ಯಾಕೆ ಏನು ಅಂದ್ಕೊಂಡಿರೋ ಥರ ನಡೀತಾ ಇಲ್ಲ ಕ್ವಿಕ್ ಆಗಿ, ಆರ್ ಯಾವುದೇ ಥರ ಕ್ಲಾರಿಟಿ ಸಿಗ್ತಾ ಇಲ್ಲ, ಏನು ಡಿಸಿಷನ್ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ನಿಮಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅಥವಾ ರೈಟ್ ಪರ್ಸನ್ಗಾಗಿ ವೇಟ್ ಮಾಡ್ತಾ ಇದ್ದೀರಾ. ನೀವು ಯಾವುದಾದ್ರೂ ಹಳೆ ಓಲ್ಡ್ ಯೋಚನೆ ಪರ್ಸ್ಪೆಕ್ಟಿವ್ ಅಲ್ಲಿ ನಿಮ್ಮ ಲವ್ ಲೈಫ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ದಯವಿಟ್ಟು ಚೇಂಜ್ ಮಾಡಿ ನಿಮ್ಮ ಥಾಟ್ಸ್ನ. ಹೊಸ ಯೋಚನೆಗಳಿಗೆ ಆದ್ಯತೆ ಕೊಡಬೇಕಾಗುತ್ತೆ. ಸೊ ಆವಾಗ ನಿಮ್ಮ ಮದುವೆಗೆ ಸಾಧ್ಯ ಇದೆ. ಸೊ ದೇವರು ನಿಮ್ಮ ಲವ್ ಲೈಫ್ ವಿಷಯದಲ್ಲಿ ಸಮಯ ತಗೊಳ್ತಾ ಇದ್ದಾರೆ. ನೀವು ಅಥವಾ ನಿಮಗೆ ಇನ್ನ ಇಂಪಾರ್ಟೆಂಟ್ ಲೆಸನ್ಸ್ನ ಕಲಿಸೋದು ಬಾಕಿ ಇದೆ, ಆದ್ರಿಂದ ತಡ ಆಗ್ತಾ ಇದೆ. ಸೊ ನೀವು ಪರ್ಸನಲ್ ಗ್ರೋತ್ ಆ್ಯಂಡ್ ಎಮೋಷನಲ್ ಹೀಲಿಂಗ್ ಬಗ್ಗೆ ಟೈಮ್ ಕೊಡಬೇಕಾಗುತ್ತೆ. ಇನ್ ಕೇಸ್ ನೀವು ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಏನು ಪ್ರೋಗ್ರೆಸ್ ಆಗ್ತಾ ಇಲ್ಲ ನಮ್ಮ ಮ್ಯಾರೇಜಲ್ಲಿ ಅಂದರೆ ಪೇಷನ್ಸ್, ತಾಳ್ಮೆಯಿಂದ ನೀವು ಬೇರೆ ಪ್ಲ್ಯಾನ್ ಮಾಡೋದು ಅಗತ್ಯ ಇದೆ. ಏನಕ್ಕಂದರೆ ಮನೇಲಿ ಆಲ್ರೆಡಿ ಡಿಸ್ಕಸ್ ಮಾಡಿರ್ತೀರಾ, ಆಲ್ರೆಡಿ ನೀವು ಏನು ನಿಮಗೆ ಅವರು ಸಪೋರ್ಟ್ ಮಾಡ್ತಾ ಇಲ್ಲ ಅಂದರೆ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಬೇರೆ ಥರ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಸೊ ನನ್ನ ಅರ್ಥ ಮಾಡ್ಕೊಳ್ಳೋ ಪಾರ್ಟ್ನರ್ ಅಥವಾ ಮ್ಯಾರೇಜ್ ಅಪರ್ಚುನಿಟಿ ಯಾಕೆ ಆಗ್ತಾ ಇಲ್ಲ, ಈ ವರ್ಷ ಸಿಗ್ತಾರಾ, ಮದುವೆ ಆಗುತ್ತಾ ಅಂದರೆ ಇಟ್ಸ್ ಎಸ್ ಅಂತ ಬರ್ತಾ ಇದೆ. ಎಸ್, ಖಂಡಿತ ಮದುವೆ ಪಾಸಿಬಲ್ ಇದೆ. ಆದರೆ ಇದೆಲ್ಲ ಟ್ರೆಡಿಷನಲ್ ವ್ಯಾಲ್ಯೂಸ್, ಸಾಮಾಜಿಕ, ನಿಮ್ಮ ಮನೆಯವರ ಫ್ಯಾಮಿಲಿ ಒಪ್ಪಿಗೆಯಿಂದ ಮಾತ್ರ ಸಾಧ್ಯ ಆಗುತ್ತೆ. ಸೊ ಖಂಡಿತ ಈ ವರ್ಷ ಮದುವೆ ಆಗುತ್ತೆ ನಿಮಗೆ, ಆದರೆ ನಿಮ್ಮ ಫ್ಯಾಮಿಲಿ ಸಪೋರ್ಟಿಂದ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ. ನಿಮಗೆ ಸ್ಟ್ರಾಂಗ್ ಕಮಿಟ್ಮೆಂಟ್, ಸೀರಿಯಸ್ ರಿಲೇಶನ್ಶಿಪ್ ಆರ್ ಎಂಗೇಜ್ಮೆಂಟ್ ಸಾಧ್ಯ ಇದೆ ಅಂತ ಈ ಕಾರ್ಡ್ ಸಜೆಸ್ಟ್ ಮಾಡ್ತಾ ಇದೆ. ನಿಮ್ಮ ಮದುವೆ ನಿಮ್ಮ ಫ್ಯಾಮಿಲಿ ಅವರಿಂದ ಅಪ್ರೂವ್ಡ್ ಮ್ಯಾಚ್ ಆಗಿರುತ್ತೆ, ಅವರು ಒಪ್ಪಿಗೆ ಕೊಟ್ಟಿರೋಂಥ ಮ್ಯಾಚ್ ಆಗಿರುತ್ತೆ. ಇನ್ ಕೇಸ್ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಎಂಗೇಜ್ಮೆಂಟ್, ಮ್ಯಾರೇಜ್ ಪಾಸಿಬಲ್ ಖಂಡಿತ ಇದೆ. ಸೊ ಸೀರಿಯಸ್ ಆಗಿ ನೀವು ಡಿಸ್ಕಸ್ ಮಾಡ್ಕೊಳ್ಳಿ ಏನು ಮಾಡಬೇಕು ಅಂತ ನಿಮ್ಮ ಪಾರ್ಟ್ನರ್ ಜೊತೆ. ಸೊ ನಿಮ್ಮ ಮನೆಯವರ ಜೊತೆ ಮಾತಾಡಿ ಸೊ ನೀವು ಅಗ್ರಿ ಮಾಡ್ಬೋದು ಅಂತ ಇಲ್ಲಿ ಕಾರ್ಡಲ್ಲಿ ಬರ್ತಾ ಇದೆ. ಏನಾದರೂ ಚಾಲೆಂಜಸ್ ಆರ್ ಬ್ಲಾಕೇಜಸ್, ಆಬ್ಸ್ಟೇಕಲ್ಸ್ ಇಂದ ಡಿಲೇ ಆಗುತ್ತಾ ಅಂತ ಕೇಳೋದಾದರೆ ಸೊ ಲೆಟ್ಸ್ ಸಿ. ಸೊ ಏನಾದರೂ ನಿಮ್ಮ ಲೈಫಲ್ಲಿ, ನಿಮ್ಮ ಲವ್ ಲೈಫಲ್ಲಿ ಏನಾದರೂ ಅಬ್ಸ್ಟೇಕಲ್ಸ್ ಇದೆಯಾ, ಬ್ಲಾಕೇಜಸ್ ಇದೆಯಾ ಅಂತ ತಿಳ್ಕೊಳ್ಳೋಣ. ಏನು ಡಿಲೇ ಆಗುತ್ತೆ ಅಂತ ಕೇಳೋದಾದರೆ ಪ್ರಾಕ್ಟಿಕಲ್ ಕನ್ಸರ್ನ್ಸ್, ನಿಮ್ಮ ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿ ನೀವು ಯೋಚನೆ ಮಾಡಬೇಕಾಗುತ್ತೆ, ಅಥವಾ ಮನೇಲಿ ಇರೋರ ಜೊತೆ ಹೇಗಿದ್ದೀರಾ ಅನ್ನೋದು ನೋಡಬೇಕಾಗುತ್ತೆ. ಇನ್ ಕೇಸ್ ಅವರು ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಇರೋರು ನಿಮಗೆ ನಿಮ್ಮ ಮದುವೆ ಆಗಿ ಬಂದಾಗ ಸೊ ಏನೆಲ್ಲ ಕ್ಲಾಸಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡು ಹೆಜ್ಜೆ ಇಡಬೇಕಾಗುತ್ತೆ. ಏಕೆ ಪ್ರೋಗ್ರೆಸ್ ಆಗ್ತಾ ಇಲ್ಲ ಅಂತ ವಿಚಾರ ಮಾಡಬೇಕಾಗುತ್ತೆ. ನಿಮ್ಮ ಇಂಡಿವಿಜುವಲ್ ಪರ್ಸ್ನಲ್ ಗ್ರೋತ್ ಬಗ್ಗೆ ಯೋಚನೆ ಮಾಡಿ, ಆವಾಗ ಚಾಲೆಂಜಸ್ ಏನಿದೆ ಅಂತ
ಕ್ಲಾರಿಟಿ ಸಿಗುತ್ತೆ ನಿಮಗೆ. ಇನ್ ಕೇಸ್ ಫೈನಾನ್ಷಿಯಲ್ ಆರ್ ಕರಿಯರ್ ಇಲ್ಲ ಅಂತ ಇದ್ರೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಪ್ರಯಾರಿಟಿ ಯಾವುದು ಅಂತ ತಿಳ್ಕೊಳ್ಳಿ. ಪೇಷನ್ಸ್ ಅಗತ್ಯ ಅಂತ ಬರ್ತಾ ಇದೆ. ಮೆಚ್ಯೂರ್ ಥಿಂಕಿಂಗ್ ಬೇಕಾಗಿದೆ. ಸೊ ಸೆಕೆಂಡ್ ಕಾರ್ಡ್ ನಿಮಗೆ ಮ್ಯಾರೇಜ್ ಪಾಸಿಬಲ್ ಅಂತ ಬರ್ತಾ ಇದೆ. ಬಟ್ ಇಲ್ಲಿ ಸ್ಲೋ ಪೇಷನ್ಸ್ ಅಂತ ಹೇಳ್ತಾ ಇದೆ ಫೋರ್ತ್ ಕಾರ್ಡ್. ಸೊ ಏನಕ್ಕೆ ಈ ತರ ಬರ್ತಾ ಇದೆ ಇಲ್ಲಿ ಸ್ಲೋ ಪೇಷನ್ಸ್ ಅಂತ ಅಂದ್ರೆ, ಸೊ ನೀವು ರೆಸ್ಪಾನ್ಸಿಬಿಲಿಟೀಸ್ನ ತಗೋಬೇಕಾಗಿದೆ. ಲೈಫ್ ಗೋಲ್ಸ್ ಬಗ್ಗೆ ಯೋಚನೆ ಮಾಡಿ ಕಮಿಟ್ಮೆಂಟ್ಗೆ ರೆಡಿ ಆಗಬೇಕಾಗಿದೆ. ಪ್ಲಾನಿಂಗ್ ಆ್ಯಂಡ್ ಪೇಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಓವರ್ ನೈಟಲ್ಲಿ ಏನೂ ಸಾಧ್ಯ ಆಗಲ್ಲ, ಫೋಕಸ್ ಮಾಡಬೇಕಾಗತ್ತೆ. ಫೈನಾನ್ಷಿಯಲಿ ಎಮೋಷ್ನಲಿ ಸ್ಟ್ರಾಂಗ್ ಆಗಬೇಕಾಗಿದೆ. ಆಲ್ರೆಡಿ ರಿಲೇಶನ್ಶಿಪ್ಪಲ್ಲಿ ಇದ್ದರೆ ನಿಮ್ಮದು ಸಾಲಿಡ್ ಕನೆಕ್ಷನ್ ಆಗಿರುತ್ತೆ. ನಿಮ್ಮ ಪಾರ್ಟ್ನರ್ದು ಒಂದು ಸೋಲ್ಮೇಟ್ ಕನೆಕ್ಷನ್ ಅಂತಲೇ ಆಗಿರುತ್ತೆ. ನಿಮ್ಮ ಇಬ್ಬರಲ್ಲಿ ಯಾರೋ ಒಬ್ಬರು ಟೈಮ್ ತಗೊಂಡು ಪ್ರಿಪೇರ್ ಆಗಬೇಕಾಗಿದೆ. ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಕೊಡಬೇಕಾಗಿದೆ. ಈ ತರ ಯೋಚನೆ ಮಾಡಿದಾಗೂ ಕೂಡ ನನಗೆ ಏನೂ ಸರಿ ಹೋಗ್ತಾ ಇಲ್ಲ, ಏನೋ ಒಂದು ವಿಚಾರ ನನಗೆ ನೆಮ್ಮದಿ ಇಲ್ಲ, ನನಗೆ ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ ಅನ್ನೋದಾದ್ರೆ ಏನಿದೆ ಯೂನಿವರ್ಸ್ ಇಂದ ನಿಮಗೆ ಮೆಸೇಜ್ ಅಂತ ನೋಡೋದಾದ್ರೆ, ನಿಮ್ಮ ಮ್ಯಾರೇಜ್ಗೆ ನೀವು ನಿಮ್ಮ ಜೀವನದಲ್ಲಿ ಬೋಲ್ಡ್ ಸ್ಟೆಪ್ ಡಿಸೈಡ್ ಮಾಡಬೇಕಾಗಿದೆ. ಮದುವೆಗೆ ಡಿಸಿಪ್ಲಿನ್ ಆ್ಯಂಡ್ ನಿಮ್ಮ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ನಿಮ್ಮ ಇಂಟೆನ್ಷನ್ಸ್ ಬಗ್ಗೆ ನೀವು ಕ್ಲಿಯರ್ ಆಗಿ ಕ್ಲಾರಿಟಿ ತಗೋಬೇಕಾಗಿದೆ. ಪ್ಲಾನ್ ಆ್ಯಂಡ್ ಆಕ್ಷನ್ ಅಂತ ಕಾರ್ಡ್ ಸಜೆಸ್ಟ್ ಮಾಡ್ತಾ ಇದೆ. ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. ಇನ್ ಕೇಸ್ ನೀವು ಪಾರ್ಟ್ನರ್ನ ಸರ್ಚ್ ಮಾಡ್ತಾ ಇದ್ರೆ, ಲುಕ್ someone who is serious, dependable and committed, who respects value in long term goals ಅಂತ ಬರ್ತಾ ಇದೆ. ಎಮೋಷನಲ್ ಥಾಟ್ಸ್ನ ಬ್ಯಾಲೆನ್ಸ್ ಮಾಡಬೇಕಾಗಿದೆ. ಲಾಜಿಕಲ್ ಥಿಂಕಿಂಗ್ ಅಪ್ಲೈ ಮಾಡಬೇಕಾಗಿದೆ ನೀವು. ಸೊ ಪ್ರಾಕ್ಟಿಕಲ್ ಆಗಿ ರಿಯಲಿಸ್ಟಿಕ್ ಆಗಿ ಪ್ಲಾನ್ ಮಾಡಿ ಆಕ್ಷನ್ ತಗೋಬೇಕಾಗಿದೆ. ಈ ಥರ ನೀವು ಯೋಚನೆ ಮಾಡಿದಾಗ ಫೈನಲ್ ಔಟ್ಕಮ್ ಏನು ಬರುತ್ತೆ ಅಂತ ನೋಡೋಣ. ಓವರ್ ಥಿಂಕಿಂಗ್, ಭಯ, ಅಸಮಾಧಾನ, ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ. ಎಮೋಷ್ನಲಿ ಕುಗ್ಗಿದ್ದೀರಾ. ನಿಮ್ಮ ಮದುವೆ ಬಗ್ಗೆ ಯೋಚನೆ ಮಾಡಿ ಟ್ರಾಮಾ ಜಾಸ್ತಿ ಆಗಿದೆ. ಪ್ರೆಷರ್, ಎಕ್ಸ್ಪೆಕ್ಟೇಷನ್, ಫ್ಯಾಮಿಲಿ ಕಡೆಯಿಂದ ಸಿಚುವೇಶನಲ್ಲಿ ತುಂಬಾ ಸ್ಟ್ರೆಸ್ಫುಲ್ ಆಗಿದೆ. ಡಿಲೇ ಆಗ್ತಾ ಇರೋದಕ್ಕೆ ನಿಮಗೆ ತುಂಬಾ ಟಾರ್ಚರ್ ಮಾಡ್ತಾ ಇದ್ದಾರೆ. ಯಾವಾಗ ನಿಮ್ಮ ಮದುವೆ ಯಾವಾಗ ಆಗ್ತಾ ಇದ್ದೀರಾ, ಏನು ಸ್ಟೆಪ್ ತೊಗೊಂಡಿದ್ದೀರಾ, ಮದುವೆ ಬಗ್ಗೆ ಏನು ಯೋಚನೆ ಮಾಡಿದ್ದೀರಾ. ಸೊ ಒಂದು ಸ್ವಲ್ಪ ಸಮಯ ಸಿಕ್ಕಿದ್ರೆ ಸಾಕು, ಸ್ವಲ್ಪ ಸಮಯ ನೀವು ಅವ್ರ ಜೊತೆ ಕಳೆದ್ರೆ ಸಾಕು, ಈ ಥರ ಎಲ್ಲ ನಿಮಗೆ ಕ್ವೆಶನ್ಸ್ ಕೇಳ್ತಾ ಇದ್ದಾರೆ. ಆದ್ರಿಂದ ನಿಮಗೆ ತುಂಬ ಸೆಲ್ಫ್ ಡೌಟ್ ಆಗ್ತಾ ಇದೆ. ನೆಮ್ಮದಿ ಅನ್ನೋದು ಕಳ್ಕೊಳ್ತಾ ಇದ್ದೀರಾ. ಹಾರ್ಟ್ ಬ್ರೇಕ್ ಆಗ್ತಾ ಇದೆ. ಯಾಕಪ್ಪ ನನಗೆ ಈ ಥರ ಆಗ್ತಾ ಇದೆ ರಿಲೇಶನ್ಶಿಪ್ಪಲ್ಲಿ. ಪೇಷನ್ಸಿಂದ ಡಿಸೈಡ್ ಮಾಡಬೇಕಿದೆ. ನಿಮಗೆ ಪಾರ್ಟ್ನರ್ ಸರ್ಚ್ ಮಾಡ್ತಾ ಇದ್ರೆ ಅಥವಾ ರಿಲೇಶನ್ಶಿಪ್ಪಲ್ಲಿ ಇದ್ದರೆ, ಯೂನಿವರ್ಸ್ ಸೇಸ್ ಮ್ಯಾರೇಜ್ ಪಾಸಿಬಲ್ ಇನ್ 2025, ಬಟ್ ವೈಸ್ ಆಗಿ ಡಿಸೈಡ್ ಮಾಡಿ ಅಂತ ಹೇಳ್ತಾ ಇದೆ. ಲಾಂಗ್ ಟರ್ಮಲ್ಲಿ ಪ್ಲ್ಯಾನ್ ಮಾಡಿ, ಈ ಪ್ರಾಸೆಸ್ನ ಟ್ರಸ್ಟ್ ಮಾಡಿ. ಒಳ್ಳೆ ಸಂಬಂಧಕ್ಕೆ ಟೈಮ್ ಹಿಡಿಯುತ್ತೆ. ನಿಮ್ಮ ಎಫರ್ಟ್ಸ್ಗೆ ಖಂಡಿತ ಒಳ್ಳೆಯದಾಗುತ್ತೆ. ಯಾವುದನ್ನು ಫೋರ್ಸ್ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ರಿಲೇಶನ್ಶಿಪ್ ನ್ಯಾಚುರಲ್ ಆಗಿ ಆದಾಗ ಒಳ್ಳೆಯದು. ಅದಕ್ಕೆ ಒಂದು ಅರ್ಥ ಕೂಡ ಸಿಗುತ್ತೆ. ಗೈಡೆನ್ಸ್ ಮೆಸೇಜ್ ಪದೇ ಸೇಮ್ ಕಾರ್ಡ್ ರಿಪೀಟ್ ಆಗಿದೆ ನೋಡಿ. ಇದರ ಅರ್ಥ ಪ್ಲಾನ್ ಆ್ಯಂಡ್ ಟೇಕ್ ಆ್ಯಕ್ಷನ್, ಡೋಂಟ್ ಕಾಂಪ್ಲಿಕೇಟ್ ಥಿಂಗ್ಸ್ ಅಂತ ಹೇಳ್ತಾ ಇದೆ. ಗುಡ್ ಟೈಮ್ಸ್ ಈ ಇಯರಲ್ಲಿ ನಿಮಗೆ ತುಂಬಾ ಚೆನ್ನಾಗಿದೆ. ಮದುವೆ ಖಂಡಿತ ಪಾಸಿಬಲ್ ಇದೆ. ನೀವು ತುಂಬಾ ಯೋಚನೆ ಮಾಡಬೇಕಾಗಿದೆ ನೋಡಿ. ಮತ್ತೆ ನಾನು ಒಂದು ರಿಲೇಶನ್ಶಿಪ್ ಕಾರ್ಡ್ನ ಪಿಕ್ ಮಾಡ್ತಾ ಇದ್ದೀನಿ. ಎಲ್ಲ ಕಾರ್ಡ್ಸು ಒಂದಕ್ಕೊಂದು ರಿಲೇಟ್ ಆಗ್ತಾ ಇದೆ ಇಲ್ಲಿ. ಸೊ ನಿಮ್ಮ ಮದುವೆ ಪಾಸಿಬಿಲಿಟೀಸ್ ತುಂಬಾ ಸ್ಟ್ರಾಂಗ್ ಆಗಿ ಬರ್ತಾ ಇದೆ ನೋಡಿ. ಮತ್ತೆ ನಿಮಗೆ ಇಲ್ಲಿ ಎಂಪರರ್ ಕಾರ್ಡ್ ಬರ್ತಾ ಇದೆ. ಸೊ ಇದ್ರ ಅರ್ಥ ನೀವು ರಿಯಲಿಸ್ಟಿಕ್ ಆಗಿ ಇರಬೇಕಾಗಿದೆ. ಸೊ ರಿಯಲಿಸ್ಟಿಕ್ ಆಗಿ ಪ್ಲ್ಯಾನ್ ಮಾಡಿ ಆ್ಯಕ್ಷನ್ ತಗೋಬೇಕಾಗಿದೆ. ಸೊ ನೀವು ಜಾಸ್ತಿ ಬರೀ ನೀವು ಎಮೋಷ್ನಲಿ ಯೋಚನೆ ಮಾಡೋದಲ್ಲ. ನಿಮ್ಮ ಸಿಚುಯೇಷನ್ ಏನೇ ಇರಲಿ, ನೀವು ಆ ಎಮೋಷನಲ್ನ ಪಾಸಿಟಿವ್ ಆಗಿ ತಗೊಂಡು
ನೀವು ಆಕ್ಷನ್ ರೂಪದಲ್ಲಿ, ಕಾರ್ಯರೂಪದಲ್ಲಿ ನೀವು ತೊಡಗಿಸ್ಕೊಂಡಾಗ ಖಂಡಿತ ನಿಮ್ಮ ಮದುವೆ ಸಾಧ್ಯ ಇದೆ. ಸೊ ನಿಮಗೆ ಖಂಡಿತ ಮದುವೆ ಆಗುತ್ತೆ. ಸೊ ಒಳ್ಳೆ ಟೈಮ್ ನಿಮಗೆ ಈ ವರ್ಷ ಇರೋದೇ ಆದ್ರೆ, ಸೊ ಈ ವರ್ಷದಲ್ಲಿ ನಿಮಗೆ ಮದುವೆ ಖಂಡಿತ ಆಗುತ್ತೆ ಅಂತ ಎಲ್ಲ ಕಾರ್ಡ್ಗಳು ಸಜೆಸ್ಟ್ ಮಾಡ್ತಾ ಇದೆ. ಹಾಗಾದ್ರೆ ಸೊ ನಾವು ಟೈಮಿಂಗ್ ಕಾರ್ಡಲ್ಲೂ ಚೆಕ್ ಮಾಡೋಣ. ಸೊ ನಿಮಗೆ ಯಾವಾಗ ಮದುವೆ ಆಗೋದಕ್ಕೆ ಒಳ್ಳೆ ಟೈಮ್ ಬರುತ್ತೆ ಈ ವರ್ಷ ಅನ್ನೋದಾದ್ರೆ, ಓಕೆ, ಆನ್ ಡೇಟ್ ಆಫ್ 1/10/1928 ಆಫ್ ದಿಸ್ ಮಂತ್ ಆರ್ ನೆಕ್ಸ್ಟ್ ಮಂತ್ ನಿಮ್ಮ ತಂದೆ ಅಥವಾ ತಂದೆಯ ಸ್ಥಾನದಲ್ಲಿ ಇರೋರ ಹೆಲ್ಪ್ ತಗೊಂಡ್ರೆ ನಿಮಗೆ ಖಂಡಿತ ಒಳ್ಳೇದಾಗುತ್ತೆ, ನಿಮ್ಮ ಮದುವೆಗೆ ಸಹಾಯ ಆಗುತ್ತೆ. ಸೊ ಲೆಟ್ ಮೀ ಪಿಕ್ ಒನ್ ಮೋರ್ ಕಾರ್ಡ್. ಓಕೆ, ಬಿದ್ದೋಯ್ತು, ಸಾರಿ. ಸೊ ಅಪ್ ಟು ನೆಕ್ಸ್ಟ್ ಜುಲೈ ಅಲ್ಲಿ ಒಳ್ಳೆ ಟೈಮ್ ಇದೆ. ಇನ್ನು ನೆಕ್ಸ್ಟ್ 8 ಮಂತ್ಸ್ ನೀವು ಒಳ್ಳೆ ಟೈಮ್ನು ಕೂಡ ನೀವು ನೋಡ್ಬೋದು. ಸೊ ಇನ್ನು ಒಂದು ಕಾರ್ಡಲ್ಲಿನೂ 8 ಮಂತ್ಸ್ ಬರ್ತಾ ಇದೆ ನೋಡಿ. ನೀವು ಸ್ಟ್ರಾಂಗ್ ಆಕ್ಷನ್ ತಗೊಂಡಿದ್ದಲ್ಲಿ ನಿಮ್ಮ ಮ್ಯಾರೇಜ್ ಆಗುತ್ತೆ ಅಂತ ಬರ್ತಾ ಇದೆ. ಸೊ ಈ ಟ್ಯಾರೋ ರೀಡಿಂಗ್ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮ ಮ್ಯಾರೇಜ್ ಬಗ್ಗೆ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಕಮೆಂಟಲ್ಲಿ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸ್ಕೊಡಿ. ಪರ್ಸ್ನಲ್ ರೀಡಿಂಗ್ ಬೇಕಾದರೆ ವಾಟ್ಸಪ್ಪಲ್ಲಿ ಕ್ವೆಶನ್ ಕಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.